ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರ. ಈಗ ಲೋಕಸಭೆನಲ್ಲೂ ಕೂಡ ಸದನ ನಡೀತಾ ಇದೆ. ರಾಜ್ಯದ ಹಿತ ಕಾಪಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯದ ಕರ್ತವ್ಯ. ಇವತ್ತು ಶಾಸಕರಿರ್ಬೋದು, ಸಂಸತ್ ಸದಸ್ಯರಿರ್ಬೋದು, ಇಬ್ರು ಕೂಡ ಈ ರಾಜ್ಯದ ಹಿತದೃಷ್ಟಿಯನ್ನ ಕಾಪಾಡಿಕೊಂಡು ರಾಜ್ಯದ ಜನರಿಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡಬೇಕು. ಇವತ್ತೇನು ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ, ಅದನ್ನ ಪ್ರತಿಭಟಿಸುವಂತ ಮನಸ್ಥಿತಿಯನ್ನ ಯಾವುದೇ ರಾಜ್ಯದ ಸಂಸತ್ ಸದಸ್ಯರು ಕೂಡ ಇಟ್ಕೊಂಡಿಲ್ಲ. ಕಾರಣ ಅವ್ರ ಪಕ್ಷ ಮತ್ತು ಆಡಳಿತ ಹೀಗೆ ಹಲವಾರು ಕಾರಣಗಳನ್ನ ಇಟ್ಕೊಂಡು ಮಾಡ್ತಾ ಇಲ್ಲ ಅಂತ ಹೇಳಿ ಕಾಣಿಸ್ತದೆ. ಆದ್ರೆ ಇವತ್ತು ನಮ್ಮ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಲೋಕಸಭಾ ಅಧಿವೇಶನ ನಡೀತಾ ಇದೆ. ಬಜೆಟ್ ಬಗ್ಗೆ ಚರ್ಚೆಗಳು ಪ್ರಾರಂಭ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ಕಾವೇರಿ ಮೇಕೆದಾಟು ಯೋಜನೆ ಇರ್ಬೋದು, ಮಹದಾಯಿ ಸಂಬಂಧಪಟ್ಟಂತೆ ಇರ್ಬೋದು, ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತೆ ಇರ್ಬೋದು, ಕಳಸಾ ಬಂಡೂರಿ ಯೋಜನೆ ಇರ್ಬೋದು, ಇವು 4 ಯೋಜನೆಗಳು ಕೂಡ ರಾಜ್ಯದ ರೈತರ ಹಿತದೃಷ್ಟಿಯಿಂದ ಮತ್ತು ಆ ಭಾಗದಲ್ಲಿ ನೀರಾವರಿ ಯೋಜನೆಗಳನ್ನ ಸಂಪೂರ್ಣಗೊಳಿಸಲಿಕ್ಕೆ ಬೇರೆ ರಾಜ್ಯಗಳಿಗೆ ರಾಷ್ಟ್ರದಲ್ಲಿ ಯಾವ ರೀತಿಯಾದಂತಹ ಬೆಂಬಲವನ್ನ, ಹಣಕಾಸಿನ ನೆರವನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಅದೇ ರೀತಿ ಕರ್ನಾಟಕಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಒಂದು ಭಾವನೆ. ಆ ಒಂದು ನಿಟ್ಟಿನಲ್ಲಿ ಸಂಸತ್ ಸದಸ್ಯರ ಸಹಕಾರವನ್ನ ಕೋರುವಂಥದ್ದು. ನಾನಿದ್ದಾಗಲೂ ಕೂಡ ಎಲ್ಲ ಸರಿ ಅನೇಕ ಬಾರಿ ಸಂಸತ್ ಸಭೆಗಳಾಗಿದೆ, ಚರ್ಚೆಗಳಾಗಿದೆ. ಸೊ ಇವತ್ತು ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಿಂದ ನರೇಂದ್ರ ಮೋದಿ ಅವರ ಸರ್ಕಾರ ಇರೋದ್ರಿಂದ ಇವತ್ತು ಕರ್ನಾಟಕಕ್ಕೆ ಸಾಕಷ್ಟು ಬಾರಿ ಪ್ರಯತ್ನಗಳು ಮಾಡಿದ್ರು ಕೂಡ ಅವ್ರ ಸರ್ಕಾರ ಇದ್ದಾಗಲೂ ಮಾಡಿದ್ದಾರೆ, ನಮ್ಮ ಸರ್ಕಾರ ಇದ್ದಾಗಲೂ ಮಾಡಿದ್ರು ಕೂಡ ಯಾವುದೇ ರೀತಿಯ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೆ ದೊಡ್ಡ ಧ್ವನಿಯನ್ನ ಎತ್ತಬೇಕಾದಂಥದ್ದು ನಮ್ಮ ಸಂಸತ್ ಸದಸ್ಯರ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಗ್ಯಾಸ್ ಸಮಸ್ಯೆ ಶುರುವಾಗಿದೆ ಸರ್. ಅದರಲ್ಲೂ ಕೂಡ ಬೆಂಗಳೂರು ಈ ಸುತ್ತಮುತ್ತಲ ಬಗ್ಗೆ ಸಾಕಷ್ಟು ಕೇಂದ್ರ ಸರ್ಕಾರ ಎಲ್ಲಾ ರೀತಿ ವ್ಯವಸ್ಥೆ ಮಾಡ್ತಾ ಇದೆ, ಆದ್ರೆ ರಾಜ್ಯ ಸರ್ಕಾರ ಪ್ರತಿಭಟನೆ ಮಾಡಿ ಅಂತಂದೇಳಿ ಕರೆ ಕೊಡ್ತಾ ಇದೆ ಅನ್ನುವಂತ ಹೇಳಿಕೆಯನ್ನ ಪ್ರಹ್ಲಾದ್ ಜೋಶಿ ಅವರು ನೋಡಿ. ಪ್ರಹ್ಲಾದ್ ಜೋಶಿ ಅವರು ಈಗ ರಾಷ್ಟ್ರದಲ್ಲಿ, ಇಡೀ ವಿಶ್ವದಲ್ಲಿ ಯುದ್ಧದ ಭೀತಿ ಶುರುವಾಗಿದೆ. ಸೊ ಅದು ಅನೇಕ ಕಾರಣಗಳಿರ್ಬೋದು. ಯುದ್ಧ ನಡೀತಾ ಇರೋದ್ರಿಂದ ಎಲ್ಲ ರೀತಿಯ ಸಮಸ್ಯೆಗಳನ್ನ ನಾವು ಒಂದು ಪಾರ್ಟ್ ಅಲ್ಲದೆ ಇದ್ರೂ ಕೂಡ ನಮ್ಮ ಮೇಲೆ ಅದರ ಪರಿಣಾಮ ಬಿದ್ದೇ ಬೀರುತ್ತೆ. ಈಗಾಗಲೇ ಅದರ ಪರಿಣಾಮವನ್ನ, ಯುದ್ಧದ ಪರಿಣಾಮವನ್ನ ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಒಳ್ಳೆ ವಿಶ್ವಾಸವನ್ನ ಇಟ್ಕೊಂಡು ಅವರ ಮಿತ್ರ ರಾಷ್ಟ್ರಗಳ ಜೊತೆ ಮಾತುಕತೆ ಮಾಡಿ ಅಂತಾರಾಷ್ಟ್ರೀಯ ಬಾಂಧವ್ಯಗಳೇನಿದೆ, ವಿದೇಶಾಂಗ ನೀತಿ, ಅದು ಎಲ್ಲೋ ಒಂದ್ ಕಡೆ ಫೇಲ್ ಆಗಿದೆ ಅನ್ನೋದು ಒಂದು ಭಾಗ. ಆದ್ರೆ ಮತ್ತೆ ಈ ರಾಷ್ಟ್ರದ ಹಿತದೃಷ್ಟಿಯಿಂದ ಏನೇನು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಂಡು ಯಾವುದೇ ರೀತಿಯ ಅವಾಂತರಗಳಾಗದೇ ಇದ್ದಂತೆ, ಬೆಲೆ ಏರಿಕೆ ಆಗದೆ ಇದ್ದಂತೆ, ಸಮಸ್ಯೆ ಆಗದೆ ಇದ್ದಂತೆ ತಡಿತಕ್ಕಂತ ಕೆಲಸವನ್ನ ಮಾಡಬೇಕು. ಆರೋಪಗಳನ್ನ ಆರೋಪ ಮಾಡ್ತಕ್ಕಂಥದ್ದು, ಪ್ರತ್ಯಾರೋಪ ಮಾಡ್ತಕ್ಕಂಥದ್ದು, ಇದರಿಂದ ಯಾವುದೇ ರೀತಿಯ ಪ್ರಯೋಜನಗಳಾಗೋದಿಲ್ಲ. ಅದು ಹೇಳಿದ್ನಲ್ಲ, ಒಬ್ರನ್ನೊಬ್ರನ್ನ ಆರೋಪ ಪ್ರತ್ಯಾರೋಪ ಮಾಡೋದ್ರಲ್ಲಿ ಯಾರ ಕೈಯಲ್ಲೂ ಇಲ್ಲ. ಏನ್ ಪ್ರಧಾನ ಮಂತ್ರಿಗಳಾಗ್ಲಿ, ಪ್ರಹ್ಲಾದ್ ಜೋಶಿ ಅವರಾಗ್ಲಿ $60 ಇದ್ದಾಗ ಕಮ್ಮಿ ಮಾಡ್ಬಿಟ್ಟು ಜನಕ್ಕೇನು ಕಡಿಮೆ ಬೆಲೆಗೆ ಗ್ಯಾಸ್ ಆಗ್ಲಿ, ಪೆಟ್ರೋಲ್, ಡೀಸೆಲ್ ಆಗ್ಲಿ ಕೊಡ್ಲಿಲ್ಲ. ಸೊ ಸುಮ್ಮನೆ ಅದನ್ನ ಆರೋಪ ಮಾಡೋದನ್ನ ಬಿಟ್ಟು ಪ್ರತ್ಯಾರೋಪಗಳನ್ನ ಮಾಡಿದ ಆಡಳಿತದಲ್ಲಿದ್ದೀರಿ. ಆಡಳಿತದಲ್ಲಿರುವಂತ ಸಂದರ್ಭದಲ್ಲಿ ರಾಷ್ಟ್ರದ ಜನರಿಗೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡಿ. ಕೇವಲ ಹೇಳಿಕೆಗಳಿಗೋಸ್ಕರ ಸೀಮಿತ ಆಗೋದು ಬೇಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.
ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂ, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.